ಗುರು ರಾಘವೇಂದ್ರ ಸ್ವಾಮಿಗಳಿಂದ ಮುಂಚೆ ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದವರು ಯಾರು ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಅದು ಯಾರು ಅಂತ ಹೇಳಿದ್ರೆ ವಾದಿರಾಜ ತೀರ್ಥರು. ಇವರು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯದಂದು ಸಶರೀರವಾಗಿ ವೃಂದಾವನವನ್ನು ಪ್ರವೇಶ ಮಾಡಿದ್ರು ಅಂತ ಹೇಳಲಾಗ್ತದೆ. ಇಂದು ಅವರ ಆರಾಧನಾ ಮಹೋತ್ಸವ. ಅವರ ಮಹಿಮೆ ಅಪಾರ. ಆದರೆ ಅವರ ಕೆಲವೊಂದು ಕೃತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ಮೊದಲನೆಯದಾಗಿ ಹಯಗ್ರೀವ ಸಂಪದ ಸ್ತೋತ್ರ ಅಂತ. ಇದನ್ನು ಕಲ್ತ್ಕೊಳ್ಳಿ, ಮಕ್ಕಳಿಗೆ ಹೇಳ್ಕೊಡಿ, ಒಳ್ಳೆ ವಿದ್ಯಾವಂತರಾಗ್ತಾರೆ. ನಿಮಗೆ ಸಾಲದ ಬಾಧೆ ಇದೆಯಾ? ಹಾಗಾದರೆ ಋಣಮೋಚನ ಸ್ತೋತ್ರ ಅಂತ ಇದೆ, ಅದನ್ನು ಕಲ್ತ್ಕೊಳ್ಳಿ, ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಸಾಲದ ಬಾಧೆ ನಿಮ್ಗೆ ಇರೋದೇ ಇಲ್ಲ. ನಿಮ್ಗೇನಾದರೂ ದಾರಿದ್ರ್ಯ ಅಂಟಿದೆಯಾ? ಹಾಗಾದರೆ ಶ್ರೀ ಶ್ರೀಶ ಗುಣದರ್ಪಣವನ್ನು ಕಲ್ತ್ಕೊಳ್ಳಿ, ನಿಮ್ಮ ದಾರಿದ್ರ್ಯ ಓಡೋಗುತ್ತೆ. ಅದಕ್ಕೆ ಪುರಾವೆ ಏನು ಅಂತ ಹೇಳಿದ್ರೆ, ವಿಜಯನಗರದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದಾಗ ರಾಜನಿಗೆ ವಾದಿರಾಜರು ಈ ಸ್ತೋತ್ರ ಮಾಡಿ ಕೊಡ್ತಾರೆ. ಇದನ್ನು ಹೇಳಿದ್ದರಿಂದ ಅವರಿಗೆ ಸಂಪತ್ತು ವೃದ್ಧಿ ಆಯಿತು ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲದೆ ನಿಮಗೇನಾದರೂ ದುಸ್ವಪ್ನ, ದುರ್ಬುದ್ಧಿ ಇದೆಯಾ? ಹಾಗಾದರೆ ಬೆಳಗಾತ ಎದ್ದು ಗಜೇಂದ್ರ ಮೋಕ್ಷವನ್ನು ಕೇಳಿ, ಕನ್ನಡದಲ್ಲಿದೆ. ನಿಮಗೆ ದುಸ್ವಪ್ನ ಬೀಳೋದೇ ಇಲ್ಲ. ಅಷ್ಟೇ ಅಲ್ಲದೆ ಮಾಟ ಮಂತ್ರ ವಾಮಾಚಾರ ಏನಾದರೂ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ? ಎಷ್ಟು ಸಾಹಸವಂತ, ನೀನೇ ಬಲವಂತ ಅಂತ ಕನ್ನಡದಲ್ಲಿ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ಅದನ್ನು ಪ್ರತಿನಿತ್ಯ ಕೇಳಿ. ನೀವು ಒಳ್ಳೆ ಕವಿಗಳಾಗಬೇಕಾ? ಹಾಗಾದರೆ ರುಕ್ಮಿಣೀಶ ವಿಜಯವನ್ನು ಕಲ್ತ್ಕೊಳ್ಳಿ, ಖಂಡಿತ ಒಳ್ಳೆ ಕವಿಗಳಾಗ್ತೀರಾ. ಯಾವ ಸ್ತೋತ್ರ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ವಾದಿರಾಜರು. ಓಂ ಶ್ರೀ ಗುರು ವಾದಿರಾಜಾಯ ನಮಃ. ನಮಸ್ಕಾರ.